ನಮಸ್ಕಾರ ಅಮ್ಮ. ಏನಮ್ಮ ಪಾರ್ವತಿ, ಸೀರೆ ಉಟ್ಕೊಂಡು ಮಿಂಚುತ್ತಾ ಇದೀಯಾ? ಓ, ಕೆಲ್ಸಕ್ಕೆ ಚಕ್ಕರು, ಊಟಕ್ಕೆ ಹಾಜರನ್ನೋ ಥರನಾ? ಅಯ್ಯೋ ಹಾಗೇನಿಲ್ಲ ಮೇಡಮ್, ಬರ್ತೀನಿ. ಓಹೋ ಹೋ ಹೋ, ಈ ವೇಷದಲ್ಲೇ ಮನೆ ಕೆಲಸ ಮಾಡ್ತೀಯೋ? ಅದು ಪಾರ್ವತಿ ಮದುವೆ ಲಗ್ನ ಪತ್ರಿಕೆ ಇವತ್ತು ಅಚ್ಚಾಗಿ ಬಂತು. ಅದಕ್ಕೆ ಮೊದಲನೇ ಲಗ್ನ ಪತ್ರಿಕೆನೇ ಅಮ್ಮ ಅವರು ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡೋಗೋಣ ಅಂತ ಬಂದಿದ್ದು. ಏನ, ಮೊದಲನೇ ಲಗ್ನ ಪತ್ರಿಕೆನ ಸೀದಾ ಇಲ್ಲಿಗೆ ತಂದುಬಿಟ್ಯಾ? ಯಾಕೆ, ಶಾಸ್ತ್ರ ಸಂಪ್ರದಾಯ ಪದ್ಧತಿ ಎಲ್ಲ ಮೋರಿಗೆಸ್ಬಿಟ್ಯೋ ಹೇಗೆ? ಮೊದಲನೇ ಲಗ್ನ ಪತ್ರಿಕೆನ ದೇವಸ್ಥಾನಕ್ಕೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಮೊದಲು ಪೂಜೆ ಮಾಡಿಸ್ಬೇಕು ತಾನೇ? ನನಗೆ ಈ ಮನೆಯೇ ದೇವಸ್ಥಾನ, ಅಮ್ಮ ಅವರೇ ದೇವರು. ಅವರ ಆಶೀರ್ವಾದ ಪಡ್ಕೊಂಡ್ರೆ ಎಲ್ಲ ಸುಸೂತ್ರವಾಗಿ ಆಗೋಗುತ್ತೆ. ನವದಂಪತಿಗಳಾಗ್ತಿರೋ ಈ ಜೋಡಿಗೆ ನಿಮ್ಮ ಆಶೀರ್ವಾದ ಬೇಕು ಅಮ್ಮ. ಪಾರ್ವತಿ, ಪತ್ರಿಕೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ದೇವ್ರು ಚೆನ್ನಾಗಿಟ್ಟಿರಲಿ. ಪಾರ್ವತಿ, ಅರ್ಶಿನ ಕುಂಕುಮ ಹಚ್ಚಿರೋ ಮೊದಲನೇ ಪತ್ರಿಕೆನೇ ನನಗೆ ಕೊಟ್ಟಿದೀಯಾ. ಈ ಅರ್ಶಿನ ಕುಂಕುಮದ ಭಾಗ್ಯ ಕೊನೆವರೆಗೂ ನಿನಗಿರ್ಲಮ್ಮ. ಹರೀಶ್ ಜೊತೆಗಿನ ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಹರೀಶ್, ನೀನು ಅನಾಥ ಅನ್ನೋ ಭಾವನೆ ಒಂದೇ ಒಂದು ಕ್ಷಣ ನಿನ್ನನ್ನು ಕಾಡಬಾರ್ದು. ಇವತ್ತಿನಿಂದ ನೀನು ಕೂಡ ಈ ಮನೆ ಹುಡುಗಾನೆ. ನಿನ್ನ ಕಷ್ಟ ಸುಖ ಏನೇ ಇದ್ದರೂ ನಾವೆಲ್ಲರೂ ನಿನ್ನ ಜೊತೆಯಲ್ಲಿರ್ತೀವಿ. ಥ್ಯಾಂಕ್ ಯು ಸರ್, ನಾನು ನಿಮಗೆ ಸದಾ ಚಿರಋಣಿ.